ಡಿಸಿ ಕಚೇರಿಯ ಆವರಣದಲ್ಲಿ ಮತಪೆಟ್ಟಿಗೆಗಳಿಗೆ ಇದೆಂಥ ಸ್ಥಿತಿ? ಬೆಂಗಳೂರು ಜಿಲ್ಲಾಡಳಿತದಿಂದ ನಡೆದಿದೆ ಮಹಾ ಎಡವಟ್ಟು. ರಾಜಧಾನಿ ಜಿಲ್ಲಾಡಳಿತ ಕಚೇರಿಯಲ್ಲಿ ಚುನಾವಣೆ ಆಸ್ತಿ ಅನಾಥ ಕೊಳಚೆ ನೀರಿನಲ್ಲಿ ತೇಲ್ತಾ ಇದೆ ನೂರಾರು ಮತಪೆಟ್ಟಿಗೆಗಳು. ಚುನಾವಣಾಧಿಕಾರಿಗಳ ಕಣ್ಣೆದುರೆ ಮತಪೆಟ್ಟಿಗೆಗಳು ಅಧ್ವಾನ ಹೋಗಿದೆ. ಬೆಂಗಳೂರು ನಗರ ಡಿಸಿ ಜಿ ಜಗದೀಶ್ ಅವರೇ ಇತ್ತ ಗಮನ ಹರಿಸಿ ಚುನಾವಣೆಗಳಲ್ಲಿ ಬಳಸುವಂತ ಪರಿಕರಗಳು ಗೋಡೌನ್ನಲ್ಲಿ ಅನಾಥ ಆಗಿದೆ. ಸೂಕ್ತ ನಿರ್ವಹಣೆ ಅನ್ನೋದೇ ಇಲ್ಲದೇನೆ ಕೊಳಚೆ ನೀರಿನಲ್ಲಿ ತೇಲ್ತಾ ಇವೆ ಬಾಕ್ಸ್ಗಳು. ನೋಡಿ, ರಾಜಧಾನಿ ಜಿಲ್ಲಾಡಳಿತ ಕಚೇರಿಯಲ್ಲಿ ಚುನಾವಣೆಯ ಆಸ್ತಿ ಅನಾಥ ಆಗಿರೋದು. ಇದು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಇದೇನು ನಿಜವಾಗ್ಲೂ ಚುನಾವಣಾ ಆಸ್ತಿಗಳ ಅಥವಾ ಕೊಳಚೆ ನೀರು ಚರಂಡಿಯೋ ಅನ್ನೋ ಪರಿಸ್ಥಿತಿ. ಚುನಾವಣಾ ಅಧಿಕಾರಿಗಳ ಗಮನಕ್ಕೇನು ಬಂದಿಲ್ಲ ಅಂತಲ್ಲ ಇದು. ಬೆಂಗಳೂರು ನಗರ ಡಿ ಸಿ ಅವರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಏನಿದು ವ್ಯವಸ್ಥೆ ಅಂತ, ಅಧ್ವಾನ, ಅವ್ಯವಸ್ಥೆ. ನೋಡಿ, ಬೆಂಗಳೂರು ಜಿಲ್ಲಾಡಳಿತದಿಂದ ನಡೆದಿರುವಂಥ ಮಹಾ ಎಡವಟ್ಟು ಇದು. ರಾಜಧಾನಿ ಜಿಲ್ಲಾಡಳಿತ ಕಚೇರಿಯಲ್ಲಿ ಚುನಾವಣೆ ಆಸ್ತಿಗೆ ಅನಾಥ ಆಗಿ ಹೋಗಿದೆ. ಕೊಳಚೆ ನೀರಿನಲ್ಲಿ ನೂರಾರು ಮತಪೆಟ್ಟಿಗೆಗಳು ತೇಲ್ತಾ ಇದೆ. ಹೇಳೋರಿಲ್ಲ, ಕೇಳೋರಿಲ್ಲ, ನಿರ್ವಹಣೆ ಮಾಡೋರಿಲ್ಲ. ತೇಲ್ಕೊಂಡು ಹೋದ್ರೇನು, ಕೊಚ್ಕೊಂಡು ಹೋದ್ರೇನು, ಕತ್ಕೊಂಡೇ ಹೋದ್ರೇನು, ಹಾಳಾದ್ರೇನು? ಎಲೆಕ್ಷನ್ ಬಂತ, ಅದ್ರ ಬಗ್ಗೆ ನೋಡು. ಇಲ್ವಾ, ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ಹೆಂಗಾದರೂ ಹಾಳು ಬಿದ್ದು ಹೋಗಲಿ, ಸರ್ಕಾರದ ಅಸ್ತಿತ್ವನೇ. ಮತ್ತು ಇದಕ್ಕೆ ಇನ್ನು ಕೋಟಿ ಕೋಟಿ ವೆಚ್ಚ. ಇನ್ನಿದ್ರ ಹೆಸರಲ್ಲಿ ಇನ್ನೆಷ್ಟು ಲೂಟಿ ಆಗತ್ತೋ? ಎಲ್ಲ ಹಾಳಾಗಿ ಹೋಗಿದೆ, ನೆಟ್ಟಗಿಲ್ಲ. ತಗೋ ಮತ್ತೊಂದು ಬಿಲ್ ಮಾಡು, ಮತ್ತೆ ದುಡ್ಡು ಮಾಡು. ಇರೋದನ್ನು ಹೆಂಗೆ ನಿರ್ವಹಣೆ ಮಾಡಬೇಕು ಅನ್ನೋದಿಲ್ಲ. ಯಾರು ನಿರ್ವಹಣೆ ಮಾಡ್ತಾರೆ ಗೊತ್ತಿಲ್ಲ. ಇಂಥದ್ದೊಂದು ದುರಂತ, ಇಂಥದ್ದೊಂದು ಕೆಟ್ಟ ವ್ಯವಸ್ಥೆ ಇದೆ ನೋಡಿ. ಇದು ಆಶ್ಚರ್ಯ ಅಂತ ಅನ್ಸೋದು. ಮತ್ತು ನಾವು ಇಲ್ಲಿ ಕುತ್ಕೊಂಡು ಹೇಳೋದು ನಮ್ಮದು ಸಂವಿಧಾನ, ನಾವೇ ಓಟ್ ಹಾಕ್ತೀವಿ, ನಾವೇ ಗೆಲ್ಲಿಸ್ತೀವಿ, ನಮ್ಮದೇ ಅಧಿಕಾರ. ಓಟ್ ಹಾಕೋ ವ್ಯವಸ್ಥೆನೇ ಚರಂಡಿಯಲ್ಲಿ ತೇಲ್ ಹೋಗೋ ಪರಿಸ್ಥಿತಿ. ಚುನಾವಣಾಧಿಕಾರಿಗಳ ಕಣ್ಣೆದರೆ ಮತಪೆಟ್ಟಿಗೆಗಳ ಅಧ್ವಾನ ಆಗಿ ಹೋಗಿದೆ. ಜಿಲ್ಲಾಧಿಕಾರಿಗಳ ಈ ಬೇಜವಾಬ್ದಾರಿತನಕ್ಕೆ ಯಾರು ಹೊಣೆ ಅಂತ ನೀವು ಹೇಳ್ಬೋದು. ನಂದಲ್ಲ ಹೊಣೆ ಅಂದ್ರೆ ನಂದಲ್ಲ ಅಂತ, ಬೇರೆದ್ದು ಯಾರ್ದು ಅಂದ್ರೆ ಅವ್ರದ್ದು ಅಂತ ಹೇಳಿ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಆಸ್ತಿ ಕೊಳಚೆಯ ನೀರು ಪಾಲಾಗಿ ಹೋಗಿದೆ. ಚುನಾವಣೆ ಆಸ್ತಿ ಕೊಳಚೆ ನೀರಿಗೆ ಬಲಿಯಾಗ್ತಾ ಇದ್ರು ಮೌನ. ನಿದ್ದೆಯಲ್ಲಿ ಇದ್ದಾರಿಗೆ ಬೆಂಗಳೂರು ನಗರ ಜಿಲ್ಲಾಡಳಿತದವರು ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಜಿಲ್ಲಾಡಳಿತದ ಬೇಜವಾಬ್ದಾರಿ ವರ್ತನೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ರೀತಿಯಾಗಿಯೂ ಬೇಜವಾಬ್ದಾರಿತನ ಪ್ರದರ್ಶನ ಮಾಡ್ತಾ ಇದ್ದಾರಾ ಅಂತ ಆಕ್ರೋಶ, ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ. ಸಂಬಂಧಪಟ್ಟಂಥವ್ರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಏನು ಇವತ್ತು ಸರ್ಕಾರ ಇಡೀ ದೇಶದಲ್ಲೇ ನಾನು EVM ಮಿಷಿನ್ನ ನಾನು ನಂಬಲ್ಲ, ಮತಪೆಟ್ಟಿಗೆ ಮುಖಾಂತರ, ಮತಪತ್ರದ ಮುಖಾಂತರ ಚುನಾವಣೆಯನ್ನು ಮಾಡ್ತೀನಿ ಅಂತ ಹೊರಟಿರುವಂಥ ಕರ್ನಾಟಕ ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿರುವಂಥ ಬೆಂಗಳೂರು ನಗರ ಕೇಂದ್ರ ಸ್ಥಾನದಲ್ಲಿ ಕಂದಾಯ ಭವನ, ಜಿಲ್ಲಾಧಿಕಾರಿಗಳ ಕಚೇರಿ ಇದೆ, ತಹಸೀಲ್ದಾರ ಕಚೇರಿಗಳಿದೆ, AC ಕಚೇರಿ ಇದೆ, ಎಲ್ಲ ಇರುವಂಥ ಕಚೇರಿಯಲ್ಲಿ ತನ್ನ ಮತಪೆಟ್ಟಿಗೆಯನ್ನು ಏನು ಶೇಖರಣೆ ಮಾಡಿಟ್ಟಿರುವಂಥ ಜಾಗದಲ್ಲಿ ಇವತ್ತು ಕೊಳಚೆ ನೀರಿನಲ್ಲಿ ಮತಪೆಟ್ಟಿಗೆಗಳು ತೇಲ್ತಾ ಇದ್ದಾವೆ. ವಿಪರ್ಯಾಸ ಅಂದರೆ EVMನ ನಾನು ನಂಬಲ್ಲ ಅಂತದೆ ಸರ್ಕಾರ. EVMನ ನಂಬಲ್ಲ ಅಂದ್ಬಿಟ್ಟು ಇವತ್ತು ಮತಪೆಟ್ಟಿಗೆನೇ ಇವತ್ತು ನೀವು ಕೊಳಚೆ ನೀರಿನಲ್ಲಿ ನೀವು ತೇಲಾಡಿಸ್ತಾ ಇದ್ದೀರಾ ಅಂದರೆ ಇನ್ನು ನೀವು ಚುನಾವಣೆ ಯಾವ ರೀತಿ ಮಾಡ್ತೀರಾ ಸ್ವಾಮಿ ಸರ್ಕಾರದವರೇ? ಏನು ಇವತ್ತು ಸರ್ಕಾರ ಇಡೀ ದೇಶದಲ್ಲೇ ನಾನು EVM ಮಿಷಿನ್ನ ನಾನು ನಂಬಲ್ಲ, ಮತಪೆಟ್ಟಿಗೆ ಮುಖಾಂತರ, ಮತಪತ್ರದ ಮುಖಾಂತರ ಚುನಾವಣೆಯನ್ನು ಮಾಡ್ತೀನಿ ಅಂತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈ ರೀತಿಯಾಗಿ ಎಲ್ಲ ಹಾಳಾಗಿ ಹೋಗ್ತಾ ಇದ್ರು, ಸಂಬಂಧಪಟ್ಟಂತ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ. ಜಿಲ್ಲಾಡಳಿತದ ಬೇಜವಾಬ್ದಾರಿತನ ಅಲ್ವಾ ಇದು? ನೀತಿ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬಕ್ಕೆ ಸಾಕ್ಷಿಯಾಗಬೇಕಾದಂತ ಮತಪಟ್ಟಿಗಳ ಸ್ಥಿತಿ ಇವತ್ತು ಅಧ್ವಾನ ಆಗಿದೆ. ಬೆಂಗಳೂರು ಜಿಲ್ಲಾಡಳಿತ ಮತಪಟ್ಟಿಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಬೆಂಗಳೂರು ಜಿಲ್ಲಾಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ಮತಪೆಟ್ಟಿಗೆಗಳು ತುಂಬಾ ಅಧ್ವಾನ ಆಗಿದೆ. ಕಳೆದ ಕೆಲ ದಿನಗಳಿಂದ ಇದೇ ರೀತಿ ಸಮಸ್ಯೆ ಎದುರಾಗ್ತಾ ಇದ್ರು ಕೂಡ ಜಿಲ್ಲಾಡಳಿತ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ರಾಜಧಾನಿ ಬೆಂಗಳೂರಲ್ಲಿ ನಡೆಯುವಂತ ಲೋಕಸಭೆ ಆಗಿರ್ಬೋದು, ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ
ಈ ಮತಪಟ್ಟಿಗಳನ್ನ ಬಳಕೆ ಮಾಡುವಂತ ಪ್ರಯತ್ನವನ್ನ ಪ್ರತಿ ಬಾರಿ ಕೂಡ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಇದಕ್ಕೆ ಚುನಾವಣಾ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ. ಆದ್ರೆ ಚುನಾವಣಾ ಅಧಿಕಾರಿಗಳ ಕಚೇರಿ ಪಕ್ಕದಲ್ಲಿ ಈ ರೀತಿ ಅಧ್ವಾನ ನಡೀತಾ ಇದ್ರು. ಈ ಅಧಿಕಾರಿಗಳು ಎಲ್ಲವೂ ಕೂಡ ಮೌನ ವಹಿಸಿರೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೊಳಚೆ ನೀರಲ್ಲಿ ಮತಪಟ್ಟಿಗೆಗಳು ತೇಲ್ತಾ ಇವೆ. ಮತಪಟ್ಟಿಗಳು ಕೊಳಚೆ ನೀರಲ್ಲಿ ತೇಲ್ತಾ ಇದ್ರು. ಪಕ್ಕದಲ್ಲಿ ಬೆಂಗಳೂರು ಉತ್ತರ ಅಂದ್ರೆ ದಕ್ಷಿಣ ತಹಸೀಲ್ದಾರ್ ಕಚೇರಿ ಇದೆ. ಆ ದಕ್ಷಿಣ ತಾಲೂಕು ಕಚೇರಿ ತಹಸೀಲ್ದಾರ್ ಕಚೇರಿ ಪಕ್ಕದಲ್ಲಿ ಇಷ್ಟು ಅಧ್ವಾನ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಬೆಂಗಳೂರು ನಗರ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ಇವತ್ತು ಪ್ರಜಾಪ್ರಭುತ್ವಕ್ಕೆ ಸಾಕ್ಷಿಯಾಗಬೇಕಾದಂತ ಮತ ಪರೀಕ್ಷೆಗಳೇನಿವೆ ಅವು ಅನಾಥವಾಗಿ ಕೂಡ ಬಿದ್ದಿದೆ. ಒಂದ್ ಕಡೆ ಈ ಒಂದು ಮತಪಟ್ಟಿಗಳನ್ನ ಖರೀದಿ ಮಾಡಬೇಕಾದ್ರೆ ಜನರ ತೆರಿಗೆ ಹಣದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಸಾಮ್ರಾಜ್ಯಗಳನ್ನ ಖರೀದಿ ಮಾಡ್ತಾರೆ. ಆದ್ರೆ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡದೆ ಇವತ್ತು ಬೆಂಗಳೂರು ಜಿಲ್ಲಾಡಳಿತ ಕಚೇರಿಯಲ್ಲಿ ಒಂದು ತುಕ್ಕು ಹಿಡಿಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಹೀಗಾಗಿ ಮತಪಟ್ಟಿಗೆ ಸಂಬಂಧಪಟ್ಟಂತೆ 10 ಪರೀಕ್ಷೆಗಳು ಅಕ್ಷರಸ್ಥ ಹಾಳಾದ್ರೂ ಕೂಡ ಬೆಂಗಳೂರು ಜಿಲ್ಲಾಡಳಿತ ಮತ್ತು ಅಲ್ಲಿನ ಸಂಬಂಧಪಟ್ಟಂತೆ ಎಸಿ ಆಗಿರೋದು, ತಹಸೀಲ್ದಾರ್ ಆಗಿರೋದು, ಜೊತೆಗೆ ಜಿಲ್ಲಾಡಳಿತ ಯಾವ ಅಧಿಕಾರಿಗಳು ಕೂಡ ಇದು ಸಂಬಂಧಪಟ್ಟಂತೆ ಒಂದು ಕ್ರಮ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಹೀಗಾಗಿ ಬೆಂಗಳೂರು ಜಿಲ್ಲಾಡಳಿತದ ದೊಡ್ಡ ಪ್ರಮಾದದಿಂದ ಇವತ್ತು ಸಾಕಷ್ಟು ಮತಪಟ್ಟಿಗಳು ಸಾಕಷ್ಟು ನಿರ್ವಹಣೆ ಇಲ್ಲದೆ ಸೊರಗಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಒಂದ್ ಕಡೆ ಪ್ರತಿದಿನ ಬೆಂಗಳೂರು ನಗರ ಕಂದಾಯ ಭವನ ಏನಿದೆ ಈ ಆಫೀಸ್ಗೆ ಪ್ರತಿದಿನ ಲಕ್ಷಾಂತರ ಜನ ಕೂಡ ಬರ್ತಾರೆ. ಆಫೀಸರ್ಸ್ ಕೂಡ ಆ ಮತಪಟ್ಟಿಗಳ ಮುಂದೆನೆ ಕೂಡ ಹೋಗ್ತಾ ಇದಾರೆ. ಇಷ್ಟಾದ್ರೂ ಸಹ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾಕಂದ್ರೆ ಬೆಂಗಳೂರು ಉತ್ತರ ಜೊತೆಗೆ ದಕ್ಷಿಣ ತಾಲೂಕು ಕಚೇರಿ ಮತ್ತು ತಹಸೀಲ್ದಾರ್ ಮತ್ತು ಎಸಿಗಳು ಅದೇ ರೋಡಲ್ಲಿ ಪ್ರತಿನಿತ್ಯ ಓಡಾಟವನ್ನ ಮಾಡ್ತಾ ಇದ್ರೆ. ಆದ್ರೆ ಮತಪಟ್ಟಿಗಳು ಕೊಳಚೆ ನೀರಲ್ಲಿ ತೇಲ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಮೌನ ವಹಿಸಿದ್ರೆ? ಇಲ್ಲೇ ಒಂದ್ ಕಡೆ ಇಲ್ಲಿ ಬೇಜವಾಬ್ದಾರಿ ಅವರ ನಿರ್ಲಕ್ಷ್ಯತನ ದೊಡ್ಡ ಪ್ರಮಾಣದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂತ ಜಿ ಜಗದೀಶ್ ಏನಿದ್ರೆ ಅವ್ರಿಗೆ ಸೂಕ್ತ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತ ಡೈರೆಕ್ಷನ್ ಅನ್ನ ಕೂಡ ಅಧಿಕಾರಿಗಳು ಕೊಡಬೇಕು. ಇಲ್ಲಂದ್ರೆ ಮತಪಟ್ಟಿಗಳು ಇನ್ನಷ್ಟು ಹಾಳಾಗುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು ನೀತಿ.